ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಸಿಎಂ ಸಿದ್ದರಾಮಯ್ಯ ಮತಬೇಟೆಯನ್ನ ಮಾಡಿದ್ರು. ಗಂಗಾವತಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಸಿಎಂ ಸಿದ್ದರಾಮಯ್ಯ ಮತಯಾಚಿಸಿದ್ರು. ಈ ವೇಳೆ ಮಾತನಾಡಿದ ಸಿಎಂ ಬಿಜೆಪಿ ಹಾಗೂ ರೆಡ್ಡಿ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಬಿಜೆಪಿಗೆ ಬಡವರ ಬಗ್ಗೆ ಕಾಳಜಿ ಇಲ್ಲ, ಮೋದಿ ಹೇಳಿದ ಅಚ್ಚೇ ದಿನ ಬಂತ, ಅವರಿಗೆ ವೋಟ್ ಹಾಕ್ತೀರಾ ಅಂತ ಗುಡುಗಿದ್ರು. ಇನ್ನು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ ಅಪಕೀರ್ತಿ ಜನಾರ್ದನ ರೆಡ್ಡಿಗೆ ಹೋಗುತ್ತೆ. ಇಲ್ಲಿ ನೀವು ಜನಾರ್ದನ ರೆಡ್ಡಿಯನ್ನ ಗೆಲ್ಲಿಸಿದ್ದೀರಿ, ಇಕ್ಬಾಲ್ ಅನ್ಸಾರಿಯನ್ನ ಗೆಲ್ಲಿಸಿದ್ರೆ ನನ್ನ ಮಂತ್ರಿಮಂಡಲದಲ್ಲಿ ಇರ್ತಾ ಇದ್ರು ಅಂತ ಹೇಳಿದ್ರು. ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಮಾಡಿದ ಅಪಕೀರ್ತಿಗೆ ಯಾರಾದರೂ ಇದ್ರೆ ಅದು ಶ್ರೀಮಾನ್ ಜನಾರ್ದನ್ ರೆಡ್ಡಿ. ಆ ಜನಾರ್ದನ್ ರೆಡ್ಡಿ ಅವರು ಮಾಡಿದಂತ ಪಾಪದ ಕೆಲಸಗಳಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರನ್ನ ಜೈಲಿಗೆ ಹೋಗ್ತಕ್ಕಂತ ಕೆಲಸವನ್ನು ಮಾಡಿದ್ರು. ಅನ್ಸಾರಿ ಅವರನ್ನ ಸೋಲಿಸಿ ಜನಾರ್ದನ್ ರೆಡ್ಡಿಯನ್ನು ಗೆಲ್ಲಿಸಿ ಅವ್ರ ಮಾತುಗಳನ್ನು ನಂಬ್ಕೊಂಡಿದ್ದೀರಲ್ಲ ನೀವು ಅಂತೇಳಿ ನೀವು ನತದೃಷ್ಟರು ಅಂತಕ್ಕಂಥ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಅನ್ಸಾರಿ ಅವ್ರು ಗೆದ್ದಿದ್ರೆ ಮಂತ್ರಿ ಆಗ್ತಿದ್ರು. ಅನ್ಸಾರಿ ಅವ್ರು ಗೆದ್ದಿದ್ರೆ ಕರ್ನಾಟಕ ನನ್ನ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿರ್ತಿದ್ರು. ಅವರನ್ನ ಸೋಲಿಸಿದ್ರಲ್ಲ, ನೀವು ತಪ್ಪು ಮಾಡಿದ್ರಿ ಅಲ್ವಾ? ಆ ತಪ್ಪು ಮತ್ತೆ ಈ ಲೋಕಸಭಾ ಚುನಾವಣೆಯಲ್ಲಿ ಆಗಬಾರದು. ಇನ್ನು ಸಿಎಂ ಪ್ರಚಾರಕ್ಕೆ ಬಂದಾಗಲೇ ಕಾಂಗ್ರೆಸ್ ಒಳ ಜಗಳ ಸ್ಫೋಟವಾಯಿತು. ಮಾಜಿ ಶಾಸಕ ಇಕ್ಬಾಲ್ ಅನ್ಸಾರಿ ಹಾಗೂ ಶಿವರಾಜ್ ತಂಗಡಗಿ ಬೆಂಬಲಿಗರ ಮಧ್ಯೆ ಗಲಾಟೆ ಆಯಿತು. ಮುಖ್ಯಮಂತ್ರಿಗಳು ವೇದಿಕೆಯಲ್ಲಿದ್ದಾಗಲೇ ಗಲಾಟೆ ಆಯಿತು. ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಜಿದ್ದಾಜಿದ್ದಿನ ಪ್ರಚಾರ ನಡೆಯುತ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಬಿಡುವಿಲ್ಲದೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಈಗ ಮೃಣಾಲ್ ಪರ ಸಂಬಂಧಿಯಾಗಿರುವಂತಹ ಭದ್ರಾವತಿ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಪ್ರಚಾರವನ್ನು ಮಾಡ್ತಿದ್ದಾರೆ. ಸಂಗಮೇಶ್ ಸಂಬಂಧಿಗಳು ಹಾಗೂ ಆಪ್ತರು ಗೋಕಾಕ್ ಮತ್ತು ಅರಬಾವಿಯಲ್ಲಿ ಬೀಡು ಬಿಟ್ಟು ಪ್ರಚಾರವನ್ನು ಮಾಡ್ತಿರುವಂತಹದ್ದು. ಇನ್ನು ಶೆಟ್ಟರ್ ಪರ ಅಂಗಡಿ ಕುಟುಂಬ ಕೂಡ ಪ್ರಚಾರವನ್ನು ಮಾಡ್ತಾ ಇದೆ. ವಿವಿಧ ಮುಖಂಡರ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ಅಂಗಡಿ ಕುಟುಂಬಸ್ಥರು ಮತಯಾಚನೆಯನ್ನ ಮಾಡ್ತಿರುವಂತಹದ್ದು. ದಾವಣಗೆರೆಯಲ್ಲಿ ಪಂಚಮಸಾಲಿ ಸಮುದಾಯದಿಂದ ಕಾಂಗ್ರೆಸ್ಗೆ ಬೆಂಬಲಿಸಿ ಸಭೆಯನ್ನು ನಡೆಸಲಾಗಿತ್ತು. ಇದಕ್ಕೆ ಬಿಜೆಪಿ ಕೌಂಟರ್ ಕೊಡ್ತಾ ಇದ್ದು, ಯತ್ನಾಳ್ ನೇತೃತ್ವದಲ್ಲಿ ಬಿಜೆಪಿ ಪಂಚಮಸಾಲಿ ನಾಯಕರ ಸಭೆ ಇವತ್ತು ನಡೆಯುತ್ತೆ. ದಾವಣಗೆರೆ ನಗರದ ಬಂಟರ ಭವನದಲ್ಲಿ ಬೆಳಗ್ಗೆ 11:00ವರೆಗೆ ಸಭೆ ನಡೆಯಲಿದೆ. ಸಭೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ಗೆ ಬೆಂಬಲ ಸೂಚಿಸುವ ಬಗ್ಗೆ ಚರ್ಚೆಯನ್ನು ಮಾಡಲಾಗುತ್ತೆ. ಸಭೆಯಲ್ಲಿ ಪಂಚಮಸಾಲಿ ಮುಖಂಡರಾದ ಅರವಿಂದ್ ಬೆಲ್ಲದ್, ಮಾಜಿ ಶಾಸಕ ಎಚ್ಎಸ್ ಶಿವಶಂಕರ್, ಸಮಾಜದ ಮುಖಂಡ ತೇಜಸ್ವಿ ಪಟೇಲ್ ಪಾಲ್ಗೊಳ್ತಾ ಇದ್ದು, ಈ ಮೂಲಕ ಪಂಚಮಸಾಲಿ ಸಮುದಾಯ ಬಿಜೆಪಿ ಜೊತೆ ಇದ್ದೀವಿ ಅಂತ ಠಕ್ಕರ್ ಕೊಡ್ತಾ ಇದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.